ನಮಸ್ಕಾರ ಬೆಂಗಳೂರು. ವೆಲ್ಕಮ್ ಬ್ಯಾಕ್ ಟು ಶ್ರೀಧರ್ ಶ್ರೀ ಯೂಟ್ಯೂಬ್ ಚಾನಲ್. ಗಾಯ್ಸ್ ನೋಡಿ, ಇವತ್ತು ಡೈರೆಕ್ಟಾಗಿ ರೇಜೆನ್ಸಿ ಪಿನಾಕಲ್ ಹತ್ರ ಬಂದಿದ್ದೀನಿ. ಇಲ್ಲಿ ಒಂದು ಬೂಂಬೇರರ್ ಹಾಕಿದ್ದೀವಿ. ಆ್ಯಕ್ಚುಲಿ ಎಂಟ್ರಿಯಲ್ಲಿ ಎಕ್ಸಿಟಲ್ಲಿ ಅವ್ರಿಗೊಂದು ರಿಮೋಟ್ ಬೇಕಾಗಿತ್ತು, ಅದೊಂದು ಕಾನ್ಫಿಗರ್ ಮಾಡಿ ಕೊಟ್ಟಿದ್ದೀನಿ. ಇವಾಗ ಇಲ್ಲಿಂದ ಹೊರಡೋ ಸಮಯ. ಬನ್ನಿ, ಇಲ್ಲಿಂದ ಇನ್ನೊಂದು ಕ್ಲೈಂಟ್ ಹತ್ರ ಹೋಗಬೇಕು. ಯಾವ ಕ್ಲೈಂಟು ಏನು ಅಂತ ಅಂದವೇ ಮಾತಾಡ್ಕೊಂಡು ಹೋಗೋಣ ನಿಮ್ಮ ಹತ್ರ. ಬನ್ನಿ ಗೈಸ್, ನಿಮ್ಗೆ ಆಂದವೇ ನಿಮಗೆ ಲೈಕ್ ಕ್ಲೈಂಟ್ ಹತ್ರ ಹೋದ್ಮೇಲೆ ತೋರಿಸ್ತೀನಿ ಯಾವ ಸೈಟ್ ಹೋಗ್ತಾಯಿದ್ದೀನಿ ಏನು ಅಂತ. ಇನ್ನು ಆ್ಯಕ್ಚುಲಿ ಇವಾಗ ಡಿಸೈಡ್ ಆಗಿದೆ 2 ಕ್ಲೈಂಟ್ ಹತ್ರ ಹೋಗಬೇಕು ಅಂತ. ಒಂದು ರಾಮಮೂರ್ತಿ ನಗರ, ಇನ್ನೊಂದು ಬಂದು ಸರ್ಜಾಪುರ ಸಿಗ್ನಲ್ಲು. ಗಾಯ್ಸ್ ಅಷ್ಟು ದೂರ ಇದೆ. ಇವತ್ತು ಟ್ರಾವೆಲಿಂಗಲ್ಲೇ ಸಾಕಾಗೋಗುತ್ತೆ ಇವತ್ತು. ಬನ್ನಿ ಹೋಗೋಣ ಗಾಯ್ಸ್. ನೋಡಿ, ಕೋಶಿಶ್ ಹಾಸ್ಪಿಟ್ಲ್ ಹತ್ರನೇ ಇದ್ದೆ. ಕೋಶಿಶ್ ಹಾಸ್ಪಿಟಲ್ಲೇ ಕೆಲಸ ಇದ್ದಿದ್ದು. ಆ್ಯಕ್ಚುಲಿ ಮುಗೀತು ವರ್ಕು ಇಲ್ಲಿ. ಬನ್ನಿ, ಇವಾಗ ಇನ್ನೂ ಒಂದು ಸೈಟ್ಗೆ ಹೋಗಬೇಕು. ಆ್ಯಕ್ಚುಲಿ ಬರ್ತಾ ಲಾಗ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಯಾಕಂದರೆ ಆಫೀಸ್ ಒಂದು ಕಾಲ್ ಇತ್ತು ಸಪೋರ್ಟ್ ಕೊಡೋದು, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ, ಅದಕ್ಕೆ ಲಾಗ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಬಂದು ಒಂದೇ ಸತಿ ಕೆಲಸ ಮುಗಿಸ್ಬಿಟ್ಟು ಇವಾಗ ಇನ್ನೊಂದು ಸೈಟ್ಗೆ ಹೋಗಬೇಕು. ಅದು ಸರ್ಜಾಪುರ ಸಿಗ್ನಲ್ ಬರುತ್ತಲ್ಲ, ಅಲ್ಲಿದೆ ಇನ್ನೊಂದು ಕ್ಲೈಂಟು. ಅಲ್ಲಿಗೆ ಹೋಗ್ಬೇಕೀಗ. ಅಂದವೇ ಎಲ್ಲನೂ ಹೋಗ್ಬೇಕಾದ್ರೆ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ಬಿಡೋಣ ಗೈಸ್, ಓಕೆನಾ. ಅಲ್ಲಿ ಏನು ಕೆಲಸ ಅಂದರೆ ಬೂಂಬೇರೇನು ವರ್ಕ್ ಆಗ್ತಾಯಿಲ್ಲ ಅಂತೆ. ಹೋಗಿ ಚೆಕ್ ಮಾಡಬೇಕು. ಏನು ಪ್ರಾಬ್ಲಮ್ಮು ಅಂದರೆ ಗೊತ್ತಿಲ್ಲ, ವರ್ಕ್ ಆಗ್ತಾಯಿಲ್ಲ ಅಷ್ಟೇ. ಅವ್ರ ಕಡೆಯಿಂದ ಅಪ್ಡೇಟು. ಕೋಶಿಶ್ ಹಾಸ್ಪಿಟಲ್ ಏನು ಕೆಲಸ ಇತ್ತು ಅಂದರೆ ಆಕ್ಸೆಸ್ ಕಂಟ್ರೋಲ್ ವರ್ಕ್ ಆಗ್ತಾಯಿರಲಿಲ್ಲ, ಅದನ್ನ ಸರ್ವಿಸ್ ಮಾಡೋಕ್ಕೆ ಬಂದಿದ್ದು. ಅದು ಸರ್ವಿಸ್ ಆಯಿತು, ಮುಗಿದಿದೆ. ಅದು ಇನ್ನು ಪೇಮೆಂಟ್ ಎಲ್ಲ ಮಾತಾಡ್ಕೊತೀನಿ ಅಂತ ಹೇಳಿದರು ನಮ್ಮ ಬಾಲಾಜಿ ಸರ್ಗೆ ಇನ್ಫಾರ್ಮ್ ಮಾಡಿದ್ದಕ್ಕೆ. ಓಕೆ ಅಂತೇಳಿ ಇವಾಗ ಇಲ್ಲಿಂದ ಇನ್ನೊಂದು ಸೈಟಿಗೆ ಹೋಗಬೇಕು. ಬನ್ನಿ ಹೋಗೋಣ. ಟೈಮ್ ಹಿಡಿತದೆ ಗಾಯ್ಸ್. ಇವಾಗ ಇಲ್ಲಿಂದ ಆಲ್ರೆಡಿ 1:20 ಆಗಿದೆ. ಇನ್ನೊಂದು ಸೈಟ್ಗೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹಿಡಿತದೆ. ಇಲ್ಲಿಂದ ನನ್ನ ಪ್ರಕಾರ ಹೋಗೋಕ್ಕೆ 1 ಅವರ್ ಬೇಕು, 1 ಅವರ್ ಇನ್ನೂ ಜಾಸ್ತಿ ಬೇಕು. ಬನ್ನಿ, ಟ್ರಾಫಿಕ್ ಇರುತ್ತಲ್ಲ, ಒಂದೇ ಸತಿ ಸೈಟ್ ಹತ್ರ ಹೋಗ್ಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ ಗಾಯ್ಸ್. ನೋಡಿ, ಶಕ್ತಿ ಸ್ಟೇಟ್ಮೆಂಟ್ಸ್ ಕೆಲಸ ಮುಗೀತು. ಎಲ್ಲೋ ಬಂದಿದ್ದೆ, ಎಲ್ಲೋ ಅಷ್ಟೇ ಇನ್ನೊಂದು ಬೂಂಬೇರರ್ ಇತ್ತಲ್ಲ, ಅದು ವರ್ಕ್ ಆಗ್ತಾಯಿರಲಿಲ್ಲ. ಅಂದರೆ ಇದು ಎಂಟ್ರಿ ಎಕ್ಸಿಟ್ ಅಲ್ಲಿದೆ. ಆ್ಯಕ್ಚುಲಿ ಅಲ್ಲಿ ವರ್ಕ್ ಆಗ್ತಾಯಿರಲಿಲ್ಲ. ಗಾಡಿ ಇಲ್ಲೇ ಎಂಟ್ರಿ ಮಾಡಬೇಕಾಗಿತ್ತು. ಇಲ್ಲೇ ಬಂದು ಎಲ್ಲ ವರ್ಕ್ ಮುಗಿಸ್ಕೊಂಡು ನೋಡಿ ಇಲ್ಲಿಂದ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಇದು ಬೂಂಬೇರರ್ ನಮ್ಮದು. ಇದು ವರ್ಕ್ ಆಗ್ತಾಯಿರಲಿಲ್ಲ ಅಲ್ಲಿ, ಅದನ್ನು ರೆಡಿ ಮಾಡಿಕೊಟ್ಬಿಟ್ಟು ಇವಾಗ ಮನೆಗೆ ಹೊರಡೋ ಸಮಯ. ಟೈಮು 5:20 ಆಲ್ರೆಡಿ. ಹೋಗೋಷ್ಟು ಸ್ವಲ್ಪ ಲೇಟ್ ಆಗುತ್ತೆ ಗಾಯ್ಸ್, ಯಾಕಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ, ಇಲ್ಲಿ ಆ್ಯಕ್ಚುಲಿ ಮೊಬೈಲ್ ಸ್ಟ್ಯಾಂಡ್ ಇದ್ದಿತ್ತು, ಅಂಗಡಿ ಇತ್ತು. ನೋಡೋಣ, ಆದರೆ ತೊಗೊಂಬಿಡೋಣ, ಒಂದು ಈಸಿ ಆಗುತ್ತೆ ಗಾಯ್ಸ್. ನೋಡಿ, ಸ್ಟ್ಯಾಂಡ್ ಹಾಕಿಸ್ಕೊಂಡೆ. ಮೊಬೈಲ್ ಮ್ಯಾಪ್ ನೋಡೋದಕ್ಕೆ ಅವಾಗವಾಗ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಇವಾಗ ಏನು ತೊಂದರೆ ಇರೋಲ್ಲ, ಆರಾಮಾಗಿ ಓಡಾಡ್ಬೋದು. ಒಂಥರ ಚೆನ್ನಾಗಿದೆ ಗಾಯ್ಸ್, ಪರವಾಗಿಲ್ಲ ಗಾಯ್ಸ್. ಎಷ್ಟು 250 ಕೊಟ್ಟೆ, ವಿತ್ ಫಿಟ್ಟಿಂಗು ಅವರೇ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಏನು ಅಂದರೆ ಜಾಸ್ತಿ ಇಲ್ಲಿ ನಾನು ಐಫೋನ್ ಇಡಲ್ಲ, ಆಫೀಸ್ ನಂಬರ್ ಇಡ್ತೀನಿ. ಜಸ್ಟ್ ಇವಾಗ ಟೆಂಪರರಿ ಪರ್ಪಸ್ಗೆ ಮಾತ್ರ ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಚೆನ್ನಾಗಿದೆ ಗಾಯ್ಸ್, ನೀಟಾಗೆ ಕರೆಕ್ಟಾಗಿ ಕಾಣಿಸುತ್ತೆ, ಏನು ಡಿಸ್ಟರ್ಬೆನ್ಸ್ ಏನಿಲ್ಲ. ಕೆಲವು ನೋಡಿದ್ದೀನಿ ಅದು ಬ್ಲಾಕ್ ಮಾಡುತ್ತೆ, ಇದೇನು ಆ ಥರ ಏನಿಲ್ಲ ಗಾಯ್ಸ್. ಮನೆ ಎಲ್ಲ ಕೆಲಸ ಮುಗೀತು ಇವತ್ತಿಂದು ಕೊಟ್ಟಿದ್ದು. ಹೋಗೋಣ ಮನೆಗೆ. ನಿಯರ್ ಆಲ್ರೆಡಿ ಅಂದರೆ ಹೆಬ್ಬಾಳ ಬಿಟ್ಟಿದ್ದೀನಿ, ಹೋಗ್ತಾಯಿದ್ದೀನಿ ಮನೆಗೆ. ನಿಮ್ಗೊಂದು ಅಪ್ಡೇಟ್ ಕೊಡಬೇಕಾಗಿತ್ತು ಗಾಯ್ಸ್, ಅದಕ್ಕೆ ನಾನು ಇದು ಮಾತಾಡೋಕ್ಕಾಗಲಿಲ್ಲ, ಅಲ್ಲಿ ಟ್ರಾಫಿಕಲ್ಲಿದ್ದೆ ಅಂದ್ಬಿಟ್ಟು. ಬೆಂಗಳೂರಲ್ಲಿ ಒಂದು ಸ್ಕ್ಯಾಮ್ ನಡೀತಿದೆ ಗಾಯ್ಸ್, ಆಯಿತಾ. ಯಾವ ಥರ ಸ್ಕ್ಯಾಮು ಅನ್ನೋದು ಹೇಳ್ತೀನಿ ನೋಡಿ. ಇವಾಗ ಒಂದು ಓನರ್ ಇರ್ತಾರೆ, ಆ ಓನರ್ ಹತ್ರಕ್ಕೆ ಒಂದು ಬಿಲ್ಡರ್ ಹೋಗ್ತಾನೆ. ಸರ್, ನಿಮಗೆ ತಿಂಗಳಿಗೆ ಇಷ್ಟು ರೆಂಟ್ ಕೊಡ್ತೀನಿ, ಇಷ್ಟು ಮನೆಗಳಿದಾವಲ್ಲ, ಓಕೆ, ಇಷ್ಟು ಬರುತ್ತೆ, ನಾನು ಇಷ್ಟಕ್ಕೆ ರೆಂಟ್ ಕೊಡ್ತೀನಿ, ನಿಮ್ಗೆ ಇಷ್ಟು ಕೊಡ್ತೀನಿ, ಇಷ್ಟನ್ನ ನಾನು ಮೇಂಟೈನ್ ಮಾಡ್ತೀನಿ. ಕರೆಂಟ್ ಬಿಲ್ಲು, ವಾಟ್ರ್ ಬಿಲ್ಲು ಇದೆಲ್ಲ ನಾನು ಮೇಂಟೆನೆನ್ಸ್ ಚಾರ್ಜ್ ತೊಗೊಂಡು ಇಷ್ಟು ಮೇಂಟೈನ್ ಮಾಡ್ತೀನಿ, ನಿಮಗೆ ಇಷ್ಟು ಕೊಡ್ತೀನಿ. ಇವಾಗ ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ಮನೆ ಬಾಡಿಗೆ ಬರ್ತಾಯಿದ್ರೆ, ಮನೆಗಳದ್ದು ಫುಲ್ ಕಂಪ್ಲೀಟ್ ಬಾಡಿಗೆ ಬರ್ತಾಯಿದ್ರೆ, ಸರ್ ನಿಮ್ಗೆ 80,000 ಇಟ್ಕೊತೀನಿ, ಅದ್ರ ಜೊತೆಗೆ ಮೇಂಟೆನೆನ್ಸ್ ಚಾರ್ಜ್ ಎಲ್ಲ ಇಸ್ಕೊಂಡು ಕರೆಂಟ್ ಬಿಲ್ಲು, ವಾಟ್ರ್ ಬಿಲ್ಲು ಅದೆಲ್ಲ ಏನೇನಿದೆ ಅದೆಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ನಿಮಗೆ ಅಂತ ಡೀಲ್ ಮಾತಾಡ್ಕೊತಾರೆ.
ಓಕೆ ಅಂತ ಹೇಳ್ಬಿಟ್ಟು ಡೀಲ್ ಲೈಕ್ ಓನರು ಬಿಲ್ಡರು ಮಾತಾಡಿಕೊಂಡು ಒಂದು ಅಗ್ರಿಮೆಂಟಿಗೆ ಬರ್ತಾರೆ. ಓಕೆನಾ. ಅದಾಗಿದ್ದಾದಮೇಲೆ ಬಿಲ್ಡರ್ ಏನು ಮಾಡ್ತಾನೆ, ಲೀಸ್ಗಳಿಗೆ ಹಾಕ್ತಾನೆ, ಬಾಡಿಗೆಗಳು ಕೊಡೋಲ್ಲ ಮನೆಗಳನ್ನ. ಓಕೆನಾ. ಎಲ್ಲ ಮನೆಗಳು ಲೀಸ್ಗೆ ಹಾಕ್ತಾನೆ. ಓನರ್ಗೇನು ಅವ್ನು ಏನಾದರೂ ಮಾಡ್ಕೊಳ್ಲಿ, ನಮ್ದು ಅಗ್ರಿಮೆಂಟ್ ಆಗಿದೆ ಅಲ್ವಾ, ಬಿಡು, ಲೀಸ್ಗೆ ಅಲ್ವಾ ಹಾಕ್ಕೊಂಡಿರೋದು, ಅವ್ನು ನಮಗೇನು ದುಡ್ಡು ಕೊಡ್ತಾನೆ, ಅವ್ನು ಹಿಂಗೆ ಕೊಟ್ರೆ ನಮಗೆ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ತಾರೆ ಓನರು, ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅವನೇನು ಮಾಡ್ತಾನೆ, ಬಿಲ್ಡರು ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ತಾನೆ, ಇನ್ನೊಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ಅಥವಾ ಇನ್ನೊಂದು ಕಡೆ ಏನೋ ಗ್ಯಾಮ್ಲಿಂಗ್ ಆಡ್ತಾನೋ ಅಥವಾ ಇನ್ನೊಂದು, ಅದು ಅವನ್ನ ಇಷ್ಟ. ಇನ್ಯಾರು ಅವನ ಹತ್ರ ದುಡ್ಡು ಬಂದಮೇಲೆ ಅವ್ರನ್ನ ಯಾರು ಕೇಳ್ತಾರೆ, ಯಾರೂ ಕೇಳಲ್ಲ ಅವನ್ನ. ಅವ್ನು ಇದು ಮಾಡ್ಕೊತಾರೆ, ಏನು ಮನೆಗೆ ನನಗಿಷ್ಟ, ತಿಂಗಳಿಗೆ ಇಷ್ಟೊತ್ತಿ ಬಾಡಿಗೆ ಕೊಟ್ಟರೆ ಸಾಕು ಅಂತೇಳಿ ಓನರು ಸುಮ್ಮನೆ ಆಗೋಗ್ತಾರೆ. ಓಕೆನಾ. 1 ತಿಂಗಳು 2 ತಿಂಗಳು ಆ ಥರ ಬಾಡಿಗೆ ಕೊಡ್ತಾನೆ. ಅದಾದಮೇಲೆ ಓನರ್ಗೆ ಬಾಡಿಗೆ ಕೊಡೋಲ್ಲ. ಓಕೆನಾ. ಅದಾದಮೇಲೆ ಲೀಸ್ ಅಮೌಂಟ್ ಯಾರಿಗೆ ಕೊಟ್ಟಿರ್ತಾರೆ ಅವ್ರು ಯಾರಿಗೆ ಫೋನ್ ಮಾಡಿದ್ರು ಇವರು ಯಾರು ಹೇಳ್ತಾರೆ, ಬಿಲ್ಡರು ಫೋನ್ಗಳು ಎತ್ತಲ್ಲ, ಮನೆ ಓನರ್ ಫೋನ್ ಮಾಡಿದ್ರು ಎತ್ತಲ್ಲ. ಲೈಕ್ ಲೀಸಲ್ಲಿರೋ ರೆಂಟ್ ಹೌಸ್ ಇರೋರು ಬಿಲ್ಡರ್ಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ, ಅಥವಾ ಫೋನ್ ಸ್ವಿಚ್ ಆಫು. ನಾನು ಅಲ್ಲಿದ್ದೀನಿ, ರಿಸೀವ್ ಮಾಡಿದ್ರೆ ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ಬಂದು ಮಾತಾಡ್ತೀನಿ ಅಂತ. ಆ ಥರ ಎಲ್ಲರಿಗೂ ಸ್ಕ್ಯಾಮ್ ಮಾಡಿಬಿಟ್ಟು 250 ಕೋಟಿ ಸ್ಕ್ಯಾಮ್ ಮಾಡಿದ್ದಾನೆ ಗೈಸ್. ಹೆಂಗೆ ಹೇಳಿ, ₹1 ಇಲ್ಲ ₹2 ಇಲ್ಲ, ಹೋದರೆ ಹೋಗಲಿ, 10,000 20,000 ಆದರೆ ಅದು ಒಂಥರ ಲೆಕ್ಕಾಚಾರ. 250 ಕೋಟಿ. ಇದು ಬೆಂಗಳೂರಲ್ಲಿ ಲೈಕ್ ಯಾರಿಗೂ ಗೊತ್ತಾಗ್ತಾ ಇಲ್ವಾ ಇದು? ಏನು 1-2 ಆ ಥರದ್ದು ಎಷ್ಟೋ ಮನೆಗಳು ಆ ಥರ ಮಾಡಿದಾರಂತೆ. ಅಪಾರ್ಟ್ಮೆಂಟೇ ಒಂದು ಲೈಕ್ ಈಸ್ಕೊಂಡು ₹20 ಕೋಟಿ ಒಂದು ಅಪಾರ್ಟ್ಮೆಂಟಲ್ಲಿ ಎಲ್ಲ ಮನೆಗಳಿಗೂ ಲೀಸ್ಗೆ ಹಾಕಿದ್ದಾನಂತೆ ಗೈಸ್. ಯಲಹಂಕದಲ್ಲಿ ಆ ಥರದ್ದು ಒಂದು 15 ಮನೆ ಇದ್ದಾವಂತೆ, ನಾಗವಾರದಲ್ಲಿ ಇದ್ದಾವಂತೆ, ಮತ್ತು DG ಹಳ್ಳಿ ಆ ಥರನೂ ಇದ್ದಾವಂತೆ, ವೈಟ್ಫೀಲ್ಡು, ಎಲೆಕ್ಟ್ರಾನಿಕ್ ಸಿಟಿ, ಸರ್ಜಾಪುರ, ಎಲ್ಲೆಲ್ಲ ಗಾಯ್ಸ್ ಮೈನು ಏರಿಯಾಗಳಲ್ಲೇ ಇದ್ದಾವೆ. ನನಗೆ ಕೇಳಿ ಶಾಕ್ ಆಗೋದೆ ಗೈಸ್. ಯಾಕೆ ಕೇಳ್ತೀರ, ಯಪ್ಪ ಅಡಿ ಈ ಥರ ಜನ ಇದ್ದಾರಾ ಅಂತ. ಇವಾಗ ಓನರು ಹೋಗಿ ಫೋನ್ ಮಾಡಿದ್ರೆ, ಯಪ್ಪ ನಂದು ಇದು ತಿಂಗಳಿಗೆ ಬಾಡಿಗೆ ಕೊಡ್ತೀನಿ ಅಂದಲ್ಲ ನೀನು, ಎಲ್ಲಿ ಅಂತ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಫೋನ್ ಎತ್ತಿದ್ರು, ಸರ್ ನಾನು ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ಆ ರೆಸಾರ್ಟ್ ಇದು ಮಾಡ್ತಾಯಿದ್ದೀನಿ, ಇಲ್ಲಿದ್ದೀನಿ, ನಾನು ಬರ್ತೀನಿ, ನಿಮ್ಮ ಬಂದು ಮೀಟ್ ಮಾಡ್ತೀನಿ ಅಂತೇಳಿ ಇದು ಮಾಡಿಬಿಡ್ತೇನೆ. ಅಥವಾ ಬೇರೆ ಟೈಮಲ್ಲಿ ಫೋನ್ ಎತ್ತಲ್ಲ. ಇಲ್ವಾ, ಕಂಪ್ಲೀಟಾಗಿ ಫೋನೇ ಸ್ವಿಚ್ ಆಫು. ಹೆಂಗೆ ಹೇಳಿ ಈ ಥರದವ್ರ ಹತ್ರ, ಯಪ್ಪ ಅಡಿ. ನೋಡಿ ಗೈಸ್, ನೀವು ಯಾರಾದರೂ ಆ ಥರ ಸ್ಕ್ಯಾಮಲ್ಲಿ ಇದ್ದೀರೋ ಇಲ್ಲೋ ಗೊತ್ತಿಲ್ಲ, ಯಾರಾದರೂ ಲೀಸಲ್ಲಿ ಇದ್ದೀರಿ ಅಂದರೆ ಮನೆ ಡೈರೆಕ್ಟಾಗಿ ಓನರೇ ನಿಮ್ಮ ಹತ್ರ ಇದ್ದಾರೆ, ಲೀಸು ಕೊಟ್ಟಿದ್ದೀವಿ ಅವ್ರ ಹತ್ರ ಅಂದರೆ ಓಕೆ. ಇಲ್ಲ, ನಾನು ಬೇರೆಯವರು, ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಅವ್ರು ಕೊಟ್ಟಿದ್ದೀನಿ, ಈ ಥರ ಇದು ಮಾಡಿದ್ದೀರಿ, ಇದು ಓನರೇ ಬೇರೆಯವರು, ಇವರೇ ಬೇರೆಯವರು ಅಂದರೆ ನೋಡಿ, ಸ್ಕ್ಯಾಮಲ್ಲಿರೋ ಚಾನ್ಸಸ್ಸು ಜಾಸ್ತಿ ಇದೆ. ನಿಮಗೆ ಯಾವ್ದು ಹತ್ರ ಇದೆಯೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ವಿಚಾರನ ಎಂಕ್ವೈರಿ ಮಾಡಿ. ಓಕೆನಾ. ಯಾಕೆ ಅಂದರೆ ತುಂಬ ಜನ ಕಂಪ್ಲೇಂಟ್ ಮಾಡಿದ್ದಾರೆ ಗೈಸ್. ಅವ್ರದ್ದೆಲ್ಲ ಯಲಹಂಕ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ, ಸಂಪಿಗೆನಹಳ್ಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ, DG ಹಳ್ಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ, ಮತ್ತು ಅಮೃತಹಳ್ಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ. ಆ ಥರ ತುಂಬ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ ಅಂತೆ ಗೈಸ್. 5-6 ಸ್ಟೇಷನ್ ಹೇಳಿದ್ರು. ಪೊಲೀಸ್ ಸ್ಟೇಷನ್ ಮತ್ತು ರೈಲ್ವೆ ಸ್ಟೇಷನ್ ಅಂದ್ಕೊಂಬಿಟ್ಟಾರ. ಆಮೇಲೆ ನೀವು ಪೊಲೀಸ್ ಸ್ಟೇಷನ್ ಹೇಳ್ತಾ ಇರೋದು ನಾನು, ಕಂಪ್ಲೀಟಾಗಿ ಪೊಲೀಸ್ ಸ್ಟೇಷನಲ್ಲಿ ಹೇಳ್ತಾ ಇರೋದು ನಾನು. ಏನು ಹೇಳಿ, ಹುಷಾರು ಗೈಸ್. ಯಾರಾದರೂ ದಯವಿಟ್ಟು ಈ ಥರ ಸ್ಕ್ಯಾಮಲ್ಲಿ ಇದ್ದೀರಾ ಅಂದರೆ ಫಸ್ಟು ಹೋಗಿ ಕಂಪ್ಲೇಂಟ್ ಕೊಡಿ. ಅದೇನಿದೆಯೋ ಅದನ್ನು ನೀವು ಕ್ಲಾರಿಟಿ ತೊಗೊಳೋದು ಒಳ್ಳೆಯದು. ಲೈಕ್ ನಿಮಗೆ ಡೈರೆಕ್ಟಾಗಿ ನೀವು ಓನರ್ ಕೈಗೆ ಕೊಟ್ಬಿಟ್ಟು, ಓನರ್ ನಿಮ್ಮ ಬಿಲ್ಡಿಂಗಲ್ಲೇ ಇದ್ದಾರೆ, ನೀವೇ ಡೈರೆಕ್ಟಾಗಿ ಓನರ್ ಕೈಗೆ ಕೊಟ್ಟಿದ್ದೀರಾ ಅಂದರೆ ನೋ ಪ್ರಾಬ್ಲಮ್ ಗೈಸ್. ಓಕೆನಾ. ಇಲ್ಲ, ಓನರ್ ಅದೇ ಬಿಲ್ಡಿಂಗಲ್ಲಿ ಇರ್ತಾರೆ ಅಥವಾ ಬೇರೆ ಬಿಲ್ಡಿಂಗಲ್ಲಿ ಇರ್ತಾರೆ, ಸೆಕೆಂಡ್ರಿ ಓನರ್ ಯಾರೋ, ನೀವು ಇನ್ನೊಬ್ರಿಗೆ ಕೊಟ್ಟಿರ್ತೀರ. ಓಕೆನಾ. ನೋಡಪ್ಪ, ಇದು ಬಿಲ್ಡಿಂಗ್ ಓನರ್ ನಾನು ಅಂತ ಬರ್ತಾರೆ ಅಂದರೆ ನಿಮಗೆ ಲೈಕ್ ಏನೂ ಆಗೋಲ್ಲ ಅಂದ್ಕೊಳ್ಳಿ. ಓನರ್ ಬಂದು ನಿಮ್ಮನ್ನು ಕೇಳೋಕ್ಕಾಗಲ್ಲ. ಯಾಕೆ ಅಂದರೆ ನೀವು ನೀನು ಓನರು, ನೀನೇನಕ್ಕೆ ಅವನು ಕೊಟ್ಟೆ ಅಂತ ನೀವು ಕ್ವಶನ್ ಮಾಡ್ಬೋದು, ರಾಂಗ್ ಕ್ವಶನ್ನು. ಯಾಕಂದರೆ ಇದು ನನಗೆ ತುಂಬ ನಡೆದಿದೆ ಗೈಸ್. ಇದು ರೀಸೆಂಟ್ ಟೈಮಲ್ಲಿ ಆಗಿರೋದಂತೆ. ನನಗಂತೂ ಸೀರಿಯಸ್ಲಿ ಗೊತ್ತಿಲ್ಲ ಅದು ಹೆಂಗಾಗಿದೆ. 250 ಕೋಟಿ ಸ್ಕ್ಯಾಮ್ ಅನ್ನೋದೇ ಗೊತ್ತಾಗಿಲ್ಲ. ದಯವಿಟ್ಟು ನೀವು ಅದು ಯಾರಾದರೂ ಅದರಲ್ಲಿ ಇದ್ದಾರೆ, ನಿಮ್ಮ ರಿಲೇಟಿವ್ಸೇ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸೇ ಆಗಿರ್ಬೋದು, ನೀವೇ ಆಗಿರ್ಬೋದು, ದಯವಿಟ್ಟು ಸ್ವಲ್ಪ ಹುಷಾರಾಗಿರ್ರಿ. ಈ ಥರ ಸ್ಕ್ಯಾಮ್ಗಳು ಸಿಕ್ಕಾಪಟ್ಟೆ ನಡೀತಾ ಇದ್ದಾವೆ. ಇಷ್ಟು ದಿನ ಏನೇನು ಸ್ಕ್ಯಾಮ್ಗಳಿತ್ತು, ಆನ್ಲೈನ್ ಸ್ಕ್ಯಾಮ್ ಇತ್ತು, ಮತ್ತು ತುಂಬ
ಫ್ರಾಡುಗಳಿದ್ರು, ಏನೇನೋ ಇತ್ತು. ಇವಾಗ ನೋಡಿದ್ರೆ ಇದೊಂಥರ ಸ್ಕ್ಯಾಮು. ಯಪ್ಪ ಅಡಿ, ನನಗೆ ಯಾಕೆ ಕೇಳ್ತೀರಾ ಗೈಸ್? ಏನು ಹೋದರೆ ಹೋಗಲಿ, 10 ಲಕ್ಷನ 20 ಲಕ್ಷನ ಬಿಡು, ಒಂದೇನೋ ಮಾಡಿಬಿಟ್ಟು ಮಾಡಿಬಿಟ್ಟು ಅವ್ನು ದಾಸ್ತಿ ಗೀಸ್ತಿ ಇದ್ದರೆ ಮಾರಿಬಿಟ್ಟು, ಅಥವಾ ಗಾಡಿಗಳಿತ್ತು ಅಂದರೆ ಮಾರಿಬಿಟ್ಟು ಅವ್ರದ್ದೇನಿದೆ ದುಡ್ಡು ಕೊಡಿಸ್ಬಿಡೋಣ ಅನ್ನೋದಕ್ಕೆ 250 ಕೋಟಿ ಅಂತೆ. 250 ಕೋಟಿ ಅಂದರೆ ನೀನು 250 ಕೋಟಿ ಆಸ್ತಿ ಮಾಡಿರ್ತಾನೋ ಅವನು. ಹೆಂಗೆ ಯಪ್ಪ ಅಡಿ, ನನಗಂತೂ ಕೇಳಿ ಶಾಕ್ ಆಗೋಯ್ತು ಗೈಸ್. ನಾನು ಒಂದೇ ಹೇಳೋದು, ದಯವಿಟ್ಟು ಹುಷಾರಾಗಿರ್ರಿ, ಈ ಥರ ಸ್ಕ್ಯಾಮ್ಗಳಲ್ಲಿ ಸಿಕ್ಕಾಕ್ಕೊಂಬೇಡಿ. ಇದೇ ಥರ ವೀಡಿಯೋಸ್ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.